ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವೀಟಿ ಹೊರಗಡೆ ಕ್ರಿಕೆಟ್ ನೋಡ್ತಾ ಇದ್ದಾಳೆ. ಸೊ ಮಳೆ ಬರೋ ಥರ ಇದೆ, ಮೋಡ ಆಗಿದೆ. ಐ ಥಿಂಕ್ ಬರೋಲ್ಲ ಅನಿಸುತ್ತೆ. ಸೊ ಗಿಡಗಳು ನೋಡಿ ಇಷ್ಟೇ ಇರೋದು, ಬೇರೆ ಬೇಡಾಗಿದ್ದ ಗಿಡ ಎಲ್ಲ ತೆಗೆದುಬಿಟ್ಟಿದ್ವಿ. ಓನರ್ ಇಲ್ಲಿ ಇಟ್ಕೊಳಕ್ಕೆ ಕೊಡೋಲ್ಲ. ಸೊ ಅದರಿಂದ ಎಲ್ಲ ಗಿಡ ತೆಗ್ದಾಕಿದ್ದೀವಿ. ಅಮ್ಮಗೇನೋ ಅದು ಆಟ ಆಡೋದು ಸ್ಪ್ರೇ ಖಾಲಿಯಾಗಿತ್ತು ಒಂದು. ಸೊ ಅದಕ್ಕೆ ನೀರು ಹಾಕೊಂಡು ಆಟ ಆಡ್ತಾ ಇದ್ದಾಳೆ. ಸ್ವಲ್ಪ ಬಟ್ಟೆ ಇತ್ತು, ಒಗ್ದಾಕಿದ್ದೆ. ಅದೇನೋ ಊಟ ಎಲ್ಲ ಆಯಿತು. ಸೊ ಅಕ್ಷಯ್ ಕೂಡ ಅದನ್ನು ಆಟ ಆಡ್ತಾ ಇದ್ದಾನೆ. ಅವನು ಒಂದು ಚಿಕ್ಕ ಮಗು. ಸೊ ಕಿರಣ್ ಕೂಡ ಬೇಗ ಬಂದಿದ್ದ. ನೋಡಿ ಅವನು. ಸೊ ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ಇವತ್ತು ರೆಡಿಯಾಗಿದ್ದೀನಿ. ನಮ್ಮನೆಯವ್ರು ಬೈತಾಯಿದ್ರು, ಯಾವಾಗ ನೋಡಿದ್ರು ಹಾಗೆ ಇರ್ತೀಯ ಬೆಳಗ್ಗೆಯಿಂದ ಸಂಜೆ ತನಕ ಅಂಥೇಳಿ. ಸೊ ಅದಕ್ಕೋಸ್ಕರ ಇವತ್ತೆಲ್ಲ ರೆಡಿಯಾಗಿದ್ದೀನಿ. ಹಣೆಗೆಲ್ಲ ಇಟ್ಕೊಂಡು, ಇಲ್ಲಾಂದರೆ ನಾನು ಸುಮ್ಮನೆ ಎದ್ದುಬಿಡ್ತಾಯಿದ್ದೆ. ಹಣೆಗೂ ಬೇಡ ಏನೂ ಬೇಡ ಅನಿಸುತ್ತೆ ಒಂದೊಂದು ಟೈಮಲ್ಲಿ. ಸುಮ್ಮನೆ ಹಾಗೇ ಅಲ್ವಾ, ಹೆಲ್ತ್ ಸರಿ ಇಲ್ಲ ಆದರೆ ಯಾವುದು ಏನೂ ಬೇಡ ಅನಿಸುತ್ತೆ. ಸೊ ಇವತ್ತು ರೆಡಿಯಾಗಿದ್ದೀನಿ. ಸ್ಪೆಕ್ಸು ಹೊಸದು ಹಾಕ್ಕೊಂಡಿದ್ದೀನಿ, ಕನ್ನಡಕ. ಮಲ್ಲಿಗೆ ಹೂವು ಇತ್ತು, ನಿನ್ನೆ ಕಿರಣ್ ತೊಗೊಂಡು ಬಂದಿದ್ದ ಮಲ್ಲಿಗೆ ಹೂವು. ಸೊ ಅದನ್ನು ಮುಡ್ಕೊಂಡಿದ್ದೀನಿ. ಎಷ್ಟು ದಿನ ಆಗೋಯ್ತು ನಾನು ಹೂವು ಮುಡಿದೇನೆ. ಒಂದು ವರ್ಷನೇ ಆಗ್ತಾ ಬಂತು. ಅಂದರೆ ನಮ್ಮನೆ ಹತ್ರ ಇಲ್ಲಿ ಹೂವಲ್ಲಿ ಏನೂ ಬರೋಲ್ಲ. ಆಮೇಲೆ ತೊಗೊಂಡು ಬರಬೇಕಂದ್ರೆ ಎಷ್ಟು ದೂರ ಹೋಗಬೇಕು. ಕಿರಣ ಬೊಮ್ಮನಹಳ್ಳಿ ಆ ಕಡೆ ಸಿಟಿ ಕಡೆ ಹೋಗಿದ್ದ, ಅಲ್ಲಿಂದ ತೊಗೊಂಡು ಬಂದಿದ್ದಾನೆ. ಸೊ ಅದನ್ನು ಮುಡ್ಕೊಂಡಿದ್ದೀನಿ. ಹೇಗೆ ಕಾಣ್ತಾಯಿದ್ದೀನಿ ಅಂತ ಹೇಳಿ. ಸ್ವೀಟಿಗೆ ಏನೋ ಕೋಪ. ಅವಳಿಗೆ ಅಲ್ಲೇನಾರು ಸ್ಮೆಲ್ ಬಂದಾಗ ಅವಳಿಗೆ ಕೊಟ್ಬಿಡ್ಬೇಕು. ಸೊ ಟೀಗೆ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬರ್ತಾರೆ ಇವಾಗ. ಇಲ್ಲಿ ಬಸಳೆ ಸೊಪ್ಪು ಬೇಳೆ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದು ಕೋಲ್ಡ್ ಆದಮೇಲೆ ಮಸಾಲ ರುಬ್ಬಿ ಹಾಕಬೇಕು. ಅದಕ್ಕೆ ಒಗ್ಗರಣೆ ಕೂಡ ಹಾಕಬೇಕು. ಬಸಳೆ ಸೊಪ್ಪು ಎಲ್ಲರಿಗೂ ಇಷ್ಟ ನಮ್ಮ ಮನೇಲಿ. ಸೊ ಅದರಿಂದ ಅದು ಒಂದು ಸ್ವಲ್ಪ ಇತ್ತು, ಸ್ವಿಗ್ಗಿಯಲ್ಲಿ ತರಿಸಿರೋದು. ನಾನಿಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲ ರುಬ್ಬಲಿಕ್ಕೆ. ಟೀ ಕುಡಿಯೋರು ಇನ್ನೂ ಬಂದಿಲ್ಲ. ಇದು ಒಂದು 3 ಸೀಟಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಚಿಕನ್ ತೊಗೊಂಡು ಬಂದಿದ್ದರು. ಚಿಕನ್ನಿಗೆ ಮಸಾಲ ಎಲ್ಲ ಹಾಕಿ, ತಂದೂರಿ ಚಿಕನ್ ಬೇಕಂತೆ, ಅದಕ್ಕೆಲ್ಲ ಮಸಾಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸುಮಾರು ಒಂದು 10-15 ನಿಮಿಷ ಅದನ್ನು ಹಾಗೆ ಮಸಾಲ ಎಲ್ಲ ಹಿಡ್ಕೊಳ್ಳಿ ಅಂತ ಅದನ್ನು ಬಿಟ್ಬಿಟ್ಟು ಆಮೇಲೆ ಅದನ್ನು ಫ್ರೈ ಮಾಡಬೇಕು. ಕೊಟ್ಟು ಬಾ. ಸೊ ನಾನಿಲ್ಲಿ ಸಾಂಬಾರಿಗೆ ಮಸಾಲ ರುಬ್ಬಿ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಸ್ಲೋ ಆಗಿ ಅದನ್ನು ಬಾಯ್ಲ್ ಮಾಡ್ಕೋಬೇಕಾಗಿದೆ, ಇಲ್ಲಾಂದರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಸ್ವೀಟಿಗೆ 1-2 ಚಿಕನ್ ಪೀಸು, ಹಾಗೆಯೇ ಇದು 2 ಲೆಗ್ ಪೀಸ್ ಇತ್ತು. ಸೊ ಅದನ್ನು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಚಿಕನಿಗೆಲ್ಲ ಮಸಾಲೆ ಹಾಕಿ ರೆಡಿ ಮಾಡಿದ್ದೀನಿ. ಇದೊಂದು 10-15 ನಿಮಿಷ ಬಿಟ್ಬಿಟ್ಟು ಆಮೇಲೆ ಫ್ರೈ ಮಾಡಬೇಕು. ನೋಡಿ, ಚಿಕನ್ ತಂದೂರಿ ಈ ಥರ ರೆಡಿಯಾಗಿದೆ. ಇವಾಗ ಊಟ ಮಾಡಬೇಕು. ನಮ್ಮ ಮನೇಲಿ ಊಟ ಮಾಡ್ತಾ ಇದ್ದಾರೆ. ಸ್ವೀಟಿದು ಬೇಗ ಊಟ ಆಯಿತು. ಚಿಕನ್ ಎಲ್ಲ ಇದ್ದರೆ ಬೇಗ ತಿಂದುಬಿಡ್ತಾಳೆ ಅವಳು. ಸೊ ಅದರಿಂದ ಎಲ್ಲರದ್ದು ಊಟ ಆಯಿತು. ನಾನು ಅಮ್ಮ ಮಲ್ಕೊಳಕ್ಕೆ ಬಂದ್ವಿ. ನನಗೆ ತುಂಬಾ ಒಂದು ಸೈಡ್ ಕೈ ನೋವು, ಎಡಗಡೆ ಕೈ ನೋವು. ಯಾವಾಗಲೂ ಅದು 24 hours ನೋವಾಗ್ತಾನೇ ಇರುತ್ತೆ. ನಾನು ಬ್ಯಾಂಡೇಜ್ ಹಾಕ್ಕೊಳ್ತಾನೇ ಇರ್ತೀನಿ. ಸೊ ಅಮ್ಮ ನೋಡಿ ಕಣ್ಬಿಟ್ಟು ಏನೋ ಹೇಳ್ತಾ ಇದ್ದಾಳೆ. ನಿಮಗೆಲ್ಲ ಹಾರ್ಟ್ ಕೊಡ್ತಾ ಇದ್ದಾಳೆ ನಮ್ಮಮ್ಮ. ನಾನು ಕಿವಿ ಓಲೆ ಬಿಚ್ಚಿಟ್ಟಿದ್ದೀನಿ. ಅದು ನನಗೆ ಹಾಕಿ ಅಭ್ಯಾಸ ಇಲ್ಲಲ್ಲ. ಹಾಸಿಗೆಯಲ್ಲಿ ಮಲಗಿದಾಗ ಅದು ಚುಚ್ಚುತ್ತೆ, ಅಂದರೆ ಒತ್ತುತ್ತೆ ಅದು. ಅದಕ್ಕೋಸ್ಕರ ತೆಗ್ದಿಟ್ಟಿದ್ದೀನಿ. ಮತ್ತೆ ಇಲ್ಲಿ ನಾನು ಹಾಗೆ ಮಲ್ಕೊಳಕ್ಕೆ ಬಂದಿದ್ದೆ. ಮತ್ತು ಇನ್ನೂ IPL ಆಗ್ತಾ ಇತ್ತಲ್ವ. ಸೊ ಎಲ್ಲ ನೋಡ್ತಾ ಇದ್ದಾರೆ. ಲಾಸ್ಟ್ ಎಂಡಿಂಗು
ನಾನು ಆಮೇಲೆ ಎದ್ದು ಬಂದೆ. ಇಲ್ಲಿ ಈ 3 ಜನನೂ ವೀಡಿಯೋ ಮಾಡ್ಕೊತಾ ಇದ್ದಾರೆ. ಕ್ರೌಡು, ಅದ್ರ ಸೌಂಡು ಎಲ್ಲ ಹೊರಗಡೆ ಬಂದು ನೋಡಿದ್ರೆ ಇಡೀ ಬೆಂಗಳೂರನ್ನೇ ನೋಡಿ ಏನು ಸೌಂಡು. ರಿಯಲಾಗಿ ಸೌಂಡ್ ಕೇಳಿದ್ರೆ ಏನು ಅಂದ್ಕೊತೀರೇನೋ ಆ ಥರ ಸೌಂಡು. ತುಂಬ ಚೆನ್ನಾಗಿತ್ತು. ಹೇಗೋ ಲಾಸ್ಟಿಗಂತೂ ಗೆದ್ದು ಕೊಟ್ಟಿದ್ದಾರೆ ನಮಗೆ. ಫಸ್ಟಿಗೆ ಅಂದ್ಕೊಂಡಿದ್ವಿ ಹೋಗ್ಬಿಡುತ್ತೆ, ವಿರಾಟ್ ಕೊಹ್ಲಿ ಅವರು ಔಟ್ ಆದ ತಕ್ಷಣವೇ ಆಗಲ್ಲ ಅಂದ್ಕೊಂಡು ನಮ್ಮ ಮಗ ಎಲ್ಲ ಬೇಜಾರು ಮಾಡ್ಕೊಬಿಟ್ಟಿದ್ರು. ಆಮೇಲೆ ಎಂಡಿಂಗಲ್ಲಿ ಹೇಗೋ ಗೆದ್ದರು ನೋಡಿ. ಎಷ್ಟು ಪಟಾಕಿ ಅಂತ ನಮ್ಮ ಏರಿಯಾದಲ್ಲಿ ಅಂತೂ ಅಷ್ಟೊಂದು ಪಟಾಕಿ, ಎಷ್ಟು ಸೌಂಡು, ವಿಷಲ್ಲು, ತಮಟೆ ಸೌಂಡು ಎಷ್ಟಿತ್ತು ಅಂದರೆ ಹೇಳಲಿಕ್ಕೆ ಆಗಲ್ಲ. ತುಂಬ ಎಂಜಾಯ್ ಮಾಡಿದ್ವಿ.